Good morning, students. Next topic is DBMS. What is the expansion of DBMS? Database Management System. D means data, B means base, M means management, S means system. Database Management System. Then what is the DBMS? What is DBMS? DBMS is a software that allows creation, definition and manipulation of database. DBMS ಅನ್ನೋದು ಸಾಫ್ಟ್ವೇರ್ ಅಷ್ಟೇ. ಆ ಸಾಫ್ಟ್ವೇರ್ ನಮ್ಮನ್ನು ಅಲೋ ಮಾಡ್ತದೆ. ನೀವು ಏನು ಮಾಡಬಹುದು ಅಂದ್ರೆ ಆ ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡಬಹುದು, ಒಂದು ಡೇಟಾಬೇಸ್ ನ ಡಿಫೈನಿಂಗ್ ಮಾಡಬಹುದು, ಒಂದು ಡೇಟಾಬೇಸ್ ನ ಮ್ಯಾನಿಪುಲೇಷನ್ ಮಾಡಬಹುದು. ಅಂದ್ರೆ ಏನಾದರೂ ಚೇಂಜಸ್ ಮಾಡ್ಕೋಬಹುದು ನಾವು ಅದರಲ್ಲಿ. ಈ ಒಂದು ಅಲೋ ಮಾಡೋದನ್ನೇ ನಾವು ಒಂದು ಸಾಫ್ಟ್ವೇರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಡೇಟಾಬೇಸ್ ನ ಕ್ರಿಯೇಷನ್ ಮಾಡೋದಕ್ಕೆ, ಡೇಟಾಬೇಸ್ ನ ಮ್ಯಾನಿಪುಲೇಷನ್ ಮಾಡೋದಕ್ಕೆ, ಡೇಟಾಬೇಸ್ ನ ಡಿಫೈನಿಂಗ್ ಮಾಡೋದಕ್ಕೆ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡ್ತಿದೀವಿ. ದಟ್ ಸಾಫ್ಟ್ವೇರ್ ಈಸ್ ಕಾಲ್ಡ್ DBMS. It is a software that allows the users for creation, definition and manipulation of database is called database management system. Then which are the DBMS softwares? MySQL, this is a software. MySQL ಅನ್ನೋದು ಒಂದು ಸಾಫ್ಟ್ವೇರ್. ನೆಕ್ಸ್ಟ್ Oracle, MS Access, these are all the different DBMS softwares. SQL ಆಗಿರಬಹುದು, MySQL ಆಗಿರಬಹುದು, Oracle ಆಗಿರಬಹುದು, ಇವೆಲ್ಲವೂ ಯಾವುವು ಅಂದ್ರೆ DBMS softwares. Next, what are the data types of DBMS? Data types of DBMS or data types in DBMS. DBMS ಅಲ್ಲಿ ಯಾವ ಡೇಟಾ ಟೈಪ್ಸ್ ನ ಯೂಸ್ ಮಾಡಬಹುದು ನಾವು? ಈಗ ಫಾರ್ ಎಕ್ಸಾಂಪಲ್ C++ ಪ್ರೋಗ್ರಾಮಿಂಗ್ ಅಲ್ಲಿ ಇಂಟ್, ಕ್ಯಾರ್, ಫ್ಲೋಟ್, ಡಬಲ್, ವಾಯ್ಡ್ ಡೇಟಾ ಟೈಪ್ಸ್ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ತರನೇ DBMS ಅಲ್ಲಿ ಕೂಡ there are some data types. And that first one is integer. The integer data type stores the whole numbers without any fraction. Whole numbers 1 2 3 4 5, these are all the whole numbers without any fraction. ಯಾವುದೇ ಫ್ರಾಕ್ಷನ್ ಇಲ್ದಿರ ಬರೀ ಹೋಲ್ ನಂಬರ್ಸ್ ಅನ್ನು ಮಾತ್ರ ಸ್ಟೋರೇಜ್ ಮಾಡೋದಕ್ಕೆ ನಾವು ಇಂಟಿಜರ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಸಿಂಗಲ್ ಅಂಡ್ ಡಬಲ್ ಪ್ರಿಸಿಷನ್. ಸಿಂಗಲ್ ಅಂಡ್ ಡಬಲ್ ಪ್ರಿಸಿಷನ್. This data type stores 7 significant values. ಒಂದು ಲಾರ್ಜೆಸ್ಟ್ ನಂಬರ್ ಇದ್ರೆ ಅದರಲ್ಲಿ ಒಂದು 7 significant values ನ ಸ್ಟೋರೇಜ್ ಮಾಡೋದಕ್ಕೆ ನಾವು ಸಿಂಗಲ್ ಅಂಡ್ ಡಬಲ್ ಪ್ರಿಸಿಷನ್ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. It stores the 7 significant values. Next, ಮೂರನೇ ಒಂದು ಲಾಜಿಕಲ್ ಡೇಟಾ ಟೈಪ್. The logical data type stores the logical data that has two values, that is a true or false. That is a true or false. Logical data type ಸ್ಟೋರ್ ಮಾಡ್ತದೆ ಲಾಜಿಕಲ್ ಡೇಟಾನ. ಆ ಲಾಜಿಕಲ್ ಡೇಟಾನ ಸ್ಟೋರೇಜ್ ಮಾಡುವಾಗ ಟೂ ವ್ಯಾಲ್ಯೂಸ್ ನ ಯೂಸ್ ಮಾಡ್ತದೆ. ಒನ್ ಇಸ್ ದ ಟ್ರೂ, another one is the false. Next, fourth one is the character data type. The character data type stores letters, numbers, symbols, shapes, punctuation marks. Letters ಆಗಿರಬಹುದು, numbers ಆಗಿರಬಹುದು, symbols ಆಗಿರಬಹುದು, shapes ಆಗಿರಬಹುದು ಅಥವಾ punctuation symbols ಆಗಿರಬಹುದು. ಇವೆಲ್ಲದನ್ನು ಸ್ಟೋರೇಜ್ ಮಾಡೋದಕ್ಕೆ character data type. Next, fifth one is the string data type. The string data type stores the sequence of characters. Sequence means continuous, ಒಂದಾದ್ಮೇಲೆ ಒಂದು ಒಂದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ಸ್ಟೋರೇಜ್ ಮಾಡೋದಕ್ಕೆ ಸ್ಟ್ರಿಂಗ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮೆಮೊ ಡೇಟಾ ಟೈಪ್. The memo data type stores more than 255 characters.
255 ಕ್ಯಾರೆಕ್ಟರ್ಸ್ ಇಂದ ಜಾಸ್ತಿ ಕ್ಯಾರೆಕ್ಟರ್ಸ್ ಯಾವುದೇ ಇರಲಿ ಅಂತ ಒಂದು ಕ್ಯಾರೆಕ್ಟರ್ಸ್ ಸ್ಟೋರೇಜ್ ಮಾಡೋದಕ್ಕೆ ಮೆಮೊ ಡೇಟಾ ಟೈಪ್ ನ ಯೂಸ್ ಮಾಡ್ತಿದ್ವಿ. ಮೆಮೊ ಡೇಟಾ ಟೈಪ್ ಸ್ಟೋರ್ಸ್ ಮೋರ್ ದ್ಯಾನ್ 255 ಕ್ಯಾರೆಕ್ಟರ್ಸ್. ನೆಕ್ಸ್ಟ್, seventh one is index. The index data type stores the relevant information along with the document. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಇನ್ಫಾರ್ಮೇಶನ್ ಅದರ ಜೊತೆಗೆ ಯಾವ ಡಾಕ್ಯುಮೆಂಟ್ ಇದೆಯೋ ಆ ಡಾಕ್ಯುಮೆಂಟ್ ನ ಸ್ಟೋರೇಜ್ ಮಾಡೋದಕ್ಕೆ ಇಂಡೆಕ್ಸ್ ಡೇಟಾ ಟೈಪ್. The index data type stores the relevant information along with the document. For example, ನೋಡಿರ್ತೀರ ನೀವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸ್ಟಾರ್ಟಿಂಗ್ ಇಂಡೆಕ್ಸ್ ಬರೆದಿರ್ತಾನೆ. ಫಸ್ಟ್ ಚಾಪ್ಟರ್ ಸಂಬಂಧಪಟ್ಟಿರೋ ಇಂಡೆಕ್ಸ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್, ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ ನ ಆ ರಿಲೆವೆಂಟ್ ಇನ್ಫಾರ್ಮೇಶನ್ ಸ್ಟೋರೇಜ್ ಮಾಡೋದಕ್ಕೆ ಇಂಡೆಕ್ಸ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, eighth one is the currency. The currency data type stores the data or currency in dollar form. Currency data type stores the currency in dollar form. ಅಂದ್ರೆ ಒಂದು ಡಾಲರ್ ಸಿಂಬಲ್ ನ ಯೂಸ್ ಮಾಡ್ಕೊಂಡು ಕರೆನ್ಸಿನ ನಾವು ಸ್ಟೋರೇಜ್ ಮಾಡ್ತಿದೀವಿ. ನೆಕ್ಸ್ಟ್, ninth one is the date data type. The date data type stores the data in date format. ಡೇಟ್ ಫಾರ್ಮ್ಯಾಟ್ಸ್ ಅಲ್ಲಿ ನಾವು ಡೇಟಾನ ಸ್ಟೋರೇಜ್ ಮಾಡೋದಕ್ಕೆ ಡೇಟ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತಿದೀವಿ. ನೆಕ್ಸ್ಟ್, ಲಾಸ್ಟ್ ಒನ್ ಇಸ್ ದ ಟೆಕ್ಸ್ಟ್ ಡೇಟಾ ಟೈಪ್. ದ ಟೆಕ್ಸ್ಟ್ ಡೇಟಾ ಟೈಪ್ ಸ್ಟೋರ್ಸ್ ದ ಆಲ್ಫಾ ನ್ಯೂಮರಿಕ್ ಸ್ಟ್ರಿಂಗ್. ಆಲ್ಫಾ ನ್ಯೂಮರಿಕ್ ಅಂದ್ರೆ ಆಲ್ಫಾಬೆಟ್ಸ್ ಮತ್ತೆ ನಂಬರ್ಸ್ ಎರಡನ್ನೂ ಸೇರ್ಕೊಂಡು ಸ್ಟೋರೇಜ್ ಮಾಡೋದಕ್ಕೆ ಟೆಕ್ಸ್ಟ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತಿದೀವಿ. ದ ಟೆಕ್ಸ್ಟ್ ಡೇಟಾ ಟೈಪ್ ಸ್ಟೋರ್ಸ್ ದ ಆಲ್ಫಾ ನ್ಯೂಮರಿಕ್ ಸ್ಟ್ರಿಂಗ್. These are the different data types in DBMS. ಇಷ್ಟು ಡೇಟಾ ಟೈಪ್ಸ್ ನ ಯೂಸ್ ಮಾಡ್ತಾರೆ DBMS ಅಲ್ಲಿ. ಅದರಲ್ಲಿ ಫಸ್ಟ್ ಒನ್ ಬಂದು ಇಂಟಿಜರ್. ಸ್ಟೋರ್ಸ್ ದ ಹೋಲ್ ನಂಬರ್ಸ್ ವಿತೌಟ್ ಎನಿ ಫ್ರಾಕ್ಷನ್. ಸಿಂಗಲ್ ಅಂಡ್ ಡಬಲ್ ಪ್ರಿಸಿಷನ್. ಸ್ಟೋರ್ಸ್ ದ 7 ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್. 7 ಸಿಗ್ನಿಫಿಕೆಂಟ್ ವ್ಯಾಲ್ಯೂಸ್ ನ ಸ್ಟೋರೇಜ್ ಮಾಡೋದಕ್ಕೆ ಸಿಂಗಲ್ ಮತ್ತೆ ಡಬಲ್ ಪ್ರಿಸಿಷನ್ ಡೇಟಾ ಟೈಪ್ ನ ಯೂಸ್ ಮಾಡ್ತಾರೆ. Logical data type stores the data that has two values, true or false. The character data type stores letters, numbers, symbols, shapes and punctuation. The string data type stores the sequence of characters. The memo data type stores more than 255 characters. The index data type stores the relevant information along with the document. ಯಾವ ಚಾಪ್ಟರ್ ಗೆ ಏನು ಇನ್ಫಾರ್ಮೇಶನ್ ಸಂಬಂಧಪಟ್ಟಿದೆಯೋ ಆ ಡಾಕ್ಯುಮೆಂಟ್ ಜೊತೆಗೆ ಆ ಇನ್ಫಾರ್ಮೇಶನ್ ಎರಡನ್ನೂ ಸ್ಟೋರೇಜ್ ಮಾಡೋದಕ್ಕೆ ಇಂಡೆಕ್ಸ್ ಡೇಟಾ ಟೈಪ್. The currency data type stores the currency in dollar form. The date data type stores the data in date format. ಡೇಟ್ ಫಾರ್ಮ್ಯಾಟ್ಸ್ ಡಿಫರೆಂಟ್ ಇರ್ತವೆ. ಆ ಡಿಫರೆಂಟ್ ಡೇಟ್ ಫಾರ್ಮ್ಯಾಟ್ಸ್ ಸ್ಟೋರೇಜ್ ಮಾಡೋದಕ್ಕೆ ಡೇಟ್ ಡೇಟಾ ಟೈಪ್ ನ ಯೂಸ್ ಮಾಡ್ತಿದೀವಿ. ಲಾಸ್ಟ್ ಒನ್ ಇಸ್ ದ ಟೆಕ್ಸ್ಟ್. ದ ಟೆಕ್ಸ್ಟ್ ಡೇಟಾ ಟೈಪ್ ಸ್ಟೋರ್ಸ್ ದ ಆಲ್ಫಾ ನ್ಯೂಮರಿಕ್ ಸ್ಟ್ರಿಂಗ್. ಆಲ್ಫಾಬೆಟ್ಸ್ ಅಂಡ್ ನಂಬರ್ಸ್ ಎರಡು ಮಿಕ್ಸ್ ಆಗಿರ್ತದೆ ಅಂತದನ್ನ ಸ್ಟೋರೇಜ್ ಮಾಡೋದಕ್ಕೆ ಟೆಕ್ಸ್ಟ್ ಡೇಟಾ ಟೈಪ್. ದೀಸ್ ಆರ್ ದ ಡಿಫರೆಂಟ್ ಡೇಟಾ ಟೈಪ್ಸ್ ಇನ್ DBMS. 5 ಮಾರ್ಕ್ ಕ್ವೆಶ್ಚನ್ ಕೇಳಿದಾನೆ. ರೈಟ್ ಎನಿ ಆರ್ ಎಕ್ಸ್ಪ್ಲೈನ್ ಎನಿ 5 ಡೇಟಾ ಟೈಪ್ಸ್ ಆಫ್ DBMS ಆರ್ ಡೇಟಾ ಟೈಪ್ಸ್ ಇನ್ DBMS. ಯಾವುದಾದ್ರೂ 5 ಬರೀಬಹುದು, ಅದಕ್ಕೆ ಡೆಫಿನೇಷನ್ ಬರೀಬೇಕು. ನೆಕ್ಸ್ಟ್, ಫೀಚರ್ಸ್ ಆರ್ ಮೋರ್ ಆರ್ ಅಡ್ವಾಂಟೇಜಸ್ ಆಫ್ DBMS. What are the features or advantages of DBMS? ಅದರಲ್ಲಿ ಫಸ್ಟ್ ಒನ್ ಬಂದು ಡೇಟಾ ರಿಡಂಡೆನ್ಸಿ. ಏನ್ ಡೇಟಾ ರಿಡಂಡೆನ್ಸಿ ಅಂದ್ರೆ ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್, ಡೇಟಾಬೇಸ್ ನ ಡಿಸೈನ್ ಮಾಡುವಾಗ ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್. ವೇರಿಯಸ್ ಫೈಲ್ಸ್ ಏನಾಗುತ್ತಂದ್ರೆ ಒಂದ್ ಕಡೆ ಜಾಯಿನ್ ಆಗ್ತವೆ ಅಟ್ ದ ಸೆಂಟ್ರಲ್ ಲೊಕೇಶನ್. ಎಲ್ಲಿ ಜಾಯಿನಿಂಗ್ ಆಗ್ತಾವ ಅಂದ್ರೆ ಎಲ್ಲೋ ಒಂದು ಸೆಂಟರ್ ಆಗಿರೋ ಒಂದು ಪ್ಲೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಎಲ್ಲಾ ಒಂದು
ಲಾಜಿಕಲ್ ಫೈಲ್ಸ್ ಯಾವುದೇ ಡೇಟಾ ಇರಲಿ ಅವೆಲ್ಲ ಒಂದು ಏನಾಗುತ್ತೆ ಅಂದ್ರೆ ಒಂದು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಏನಾಗುತ್ತೆ ಇಂಟಿಗ್ರೇಟ್ ಆಗುತ್ತೆ. ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್ ಆರ್ ಲೊಕೇಟೆಡ್ ಇನ್ ಡಿಫರೆಂಟ್ ಪ್ಲೇಸಸ್. ಎಲ್ಲಾ ಒಂದು ಲಾಜಿಕಲ್ ಫೈಲ್ಸ್ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಲೊಕೇಶನ್ಸ್ ಎಲ್ಲ ಏನಾಗಿರ್ತವೆ ಸ್ಟೋರೇಜ್ ಆಗಿರ್ತವೆ. ಆಲ್ ಆರ್ ಇಂಟಿಗ್ರೇಟೆಡ್ ಇನ್ ಟು ದ ಸೆಂಟ್ರಲ್ ಲೊಕೇಶನ್. ಎಲ್ಲಾ ಫೈಲ್ಸ್ ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಸೆಂಟ್ರಲ್ ಲೊಕೇಶನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಕಂಬೈನಿಂಗ್ ಮಾಡ್ತೀವಿ. ಈ ತರ ಕಂಬೈನಿಂಗ್ ಮಾಡೋದ್ರಿಂದ ದಿಸ್ ಎಲಿಮಿನೇಟ್ಸ್ ದ ಡೂಪ್ಲಿಕೇಟಿಂಗ್ ದ ಡೇಟಾ ಇನ್ ಡಿಫರೆಂಟ್ ಫೈಲ್ಸ್. ಎಲ್ಲಾ ಡೇಟಾ ಒಂದ್ ಕಡೆ ಸೇರ್ತಾ ಇರೋದ್ರಿಂದ ನಾವು ಎಲಿಮಿನೇಟ್ ಮಾಡಬಹುದು. ಏನ್ ಎಲಿಮಿನೇಟ್ ಮಾಡಬಹುದು ಅಂದ್ರೆ ಯಾವುದಾದ್ರೂ ಒಂದು ಫೈಲ್ ಅಲ್ಲಿರೋ ಡೇಟಾ ಇನ್ನೊಂದು ಫೈಲ್ ಅಲ್ಲಿ ಇನ್ನೊಂದ್ಸಲ ಏನಾಗಿರಬಾರ್ದು, ರಿಪೀಟ್ ಆಗಬಾರ್ದು. ಡೂಪ್ಲಿಕೇಟ್ ಡೇಟಾ ಇಲ್ಲೂ ಕೂಡ ಇರಬಾರದು. ಒಂದು ಕಡೆ ಡೇಟಾ ಇರೋದು ಒಂದು ಫೈಲ್ ಇರೋ ಡೇಟಾ ಇನ್ನೊಂದು ಫೈಲ್ ಕೂಡ ಇದ್ರೆಗನ ಅದು ಡೂಪ್ಲಿಕೇಟ್ ಡೇಟಾ ಆಗುತ್ತೆ. ಇಲ್ಲೂ ಇದ್ರು ಅಲ್ಲೂ ಇದ್ರೆ ನಮ್ಗೆ ಬೇಕಾಗಿಲ್ಲ, ಒಂದು ಕಡೆ ಇದ್ರೆ ಸಾಕು ಒಂದು ಫೈಲ್ ಅಲ್ಲಿ. ಆ ತರ ಎಲ್ಲಾ ಒಂದು ಫೈಲ್ಸ್ ನ ಒಂದು ಕಡೆ ಇಂಟಿಗ್ರೇಟ್ ಮಾಡೋದ್ರಿಂದ ನಾವು ಎಲಿಮಿನೇಟ್ ಮಾಡಬಹುದು ಒಂದು ಡೂಪ್ಲಿಕೇಟಿಂಗ್ ದ ಡೇಟಾ ಇನ್ ಡಿಫರೆಂಟ್ ಫೈಲ್ಸ್ ಅಂಡ್ ಎನ್ಶೋರ್ ದ ಕನ್ಸಿಸ್ಟೆನ್ಸಿ. ಅಂದ್ರೆ ಎಲ್ಲೂ ಕೂಡ ಡೇಟಾ ರಿಪೀಟ್ ಆಗದೆ ಇರೋದನ್ನ ನಾವು ಮೇಂಟೈನ್ ಮಾಡಬಹುದು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬಹುದು. ಅಂಡ್ ಆಲ್ಸೋ ಸೇವ್ ದ ಸ್ಟೋರೇಜ್ ಸ್ಪೇಸ್. ನೀವು 2-3 ಸಲ ಸೇಮ್ ಡೇಟಾನೇ ಸ್ಟೋರೇಜ್ ಮಾಡಿದ್ರೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಆಗುತ್ತೆ. ಅದೇ ನೀವು ಎಲಿಮಿನೇಟ್ ಮಾಡಿಬಿಟ್ರೆ 2-3 ಕಡೆ ಇರೋದನ್ನ ಒಂದೇ ಕಡೆ ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕಡೆ ಎಲಿಮಿನೇಟ್ ಮಾಡಿಬಿಟ್ರೆ ನೀವು ಸ್ಟೋರೇಜ್ ಸ್ಪೇಸ್ ಕೂಡ ಏನ್ ಮಾಡಬಹುದು, ಸೇವ್ ಮಾಡಬಹುದು. ಹೌದಾ? ಈ ತರ ಮಾಡೋದ್ರಿಂದ ಅದು ನಮಗೆ ಅಡ್ವಾಂಟೇಜ್. ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್ ಅಂಡ್ ಈಚ್ ಲಾಜಿಕಲ್ ಡೇಟಾ ಐಟಮ್ ಈಸ್ ಸ್ಟೋರ್ಡ್ ಅಟ್ ಸೆಂಟ್ರಲ್ ಲೊಕೇಶನ್. ಪ್ರತಿಯೊಂದು ಡೇಟಾ ಐಟಮ್ ಎಲ್ಲಿ ಲೊಕೇಟ್ ಆಗಿರ್ತದೆ, ಸೆಂಟ್ರಲ್ ಲೊಕೇಶನ್ ಅಲ್ಲಿ ಏನಾಗಿರ್ತದೆ, ಲೊಕೇಟ್ ಆಗಿರ್ತದೆ. ಈ ತರ ಸೆಂಟ್ರಲ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ದಿಸ್ ಎಲಿಮಿನೇಟ್ ದ ಡೂಪ್ಲಿಕೇಟಿಂಗ್ ದ ಡೇಟಾ ಇನ್ ಡಿಫರೆಂಟ್ ಫೈಲ್ಸ್, ಎನ್ಶೋರ್ ದ ಕನ್ಸಿಸ್ಟೆನ್ಸಿ ಅಂಡ್ ಸೇವ್ ದ ಸ್ಟೋರೇಜ್ ಸ್ಪೇಸ್. ಒಂದೇ ಒಂದು ಅಡ್ವಾಂಟೇಜ್ ಅಪ್ಪ, ಏನಿಲ್ಲ, ನಿನ್ನ ಹತ್ರ ವೇರಿಯಸ್ ಫೈಲ್ಸ್ ಇದಾವೆ. ವೇರಿಯಸ್ ಫೈಲ್ಸ್ ಅಲ್ಲಿ ಎಲ್ಲೂ ಕೂಡ ರಿಪೀಟ್ ಆಗಿರೋ ಡೇಟಾ ಇರಬಾರದು. ಆ ತರ ರಿಪೀಟ್ ಆಗಿರೋ ಡೇಟಾ ಇದ್ರೆಗನ ಅದು ಡೂಪ್ಲಿಕೇಟ್ ಆಗಿದೆ ಅಂತ ಅರ್ಥ. ಆ ರಿಪೀಟ್ ಆಗಿರೋ ಡೇಟಾನ ಅದನ್ನ ಎಲಿಮಿನೇಟ್ ಮಾಡಿಬಿಟ್ರೆಗನ ಸ್ಟೋರೇಜ್ ಸ್ಪೇಸ್ ಸೇವ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಂಗೆ ಆಗುತ್ತೆ. ಹೌದಾ? ಡೂಪ್ಲಿಕೇಟ್ ಡೇಟಾನ ಡಿಲೀಟ್ ಮಾಡಿದಂಗೆ ಆಗುತ್ತೆ. ದಟ್ ಈಸ್ ಕಾಲ್ಡ್ ಡೇಟಾ ರಿಡೆಂಡೆನ್ಸಿ. ಅರ್ಥ ಆಗ್ತಿದೆಯಾ? ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್, ಡೇಟಾಬೇಸ್ ನ ಡಿಸೈನ್ ಮಾಡುವಾಗ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್. ವೇರಿಯಸ್ ಫೈಲ್ಸ್ ಏನಾಗಿರ್ತವೆ, ಒಂದ್ ಕಡೆ ಇಂಟಿಗ್ರೇಟ್ ಆಗಿರ್ತವೆ. ಅಂಡ್ ಅದಕ್ಕೆ ಸಂಬಂಧಪಟ್ಟಿರೋ ಈಚ್ ಲಾಜಿಕಲ್ ಡೇಟಾ ಐಟಮ್ ಈಸ್ ಸ್ಟೋರ್ಡ್ ಅಟ್ ಸೆಂಟ್ರಲ್ ಲೊಕೇಶನ್. ವೇರಿಯಸ್ ಫೈಲ್ಸ್ ಇಂಟಿಗ್ರೇಟ್ ಆಗಿದ್ರು ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಲಾಜಿಕಲ್ ಐಟಮ್ ಏನಾಗಿರ್ತದೆ, ಸೆಂಟ್ರಲ್ ಆಗಿ ಹೋಗಿ ಲೊಕೇಶನ್ ಏನಾಗಿರ್ತದೆ, ಸ್ಟೋರೇಜ್ ಆಗಿರ್ತದೆ. ಈ ತರ ಸೆಂಟ್ರಲ್ ಲೊಕೇಶನ್ ಅಲ್ಲಿ ಸ್ಟೋರೇಜ್ ಆಗಿರೋದ್ರಿಂದ ಯಾವುದೇ ಡೂಪ್ಲಿಕೇಟ್ ಡೇಟಾ ಇದ್ರೆ ಅದನ್ನ ಎಲಿಮಿನೇಟ್ ಮಾಡಬಹುದು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬಹುದು, ಜೊತೆಗೆ ಸ್ಟೋರೇಜ್ ಸ್ಪೇಸ್ ಕೂಡ ಏನ್ ಮಾಡಬಹುದು, ಸೇವ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ಡೇಟಾ ರಿಡೆಂಡೆನ್ಸಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಡೇಟಾ ರಿಡೆಂಡೆನ್ಸಿ ಅಂದ್ರೆ ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ ಮಾಡೋ ಹೋಗ್ಲೇ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್. ವೇರಿಯಸ್ ಫೈಲ್ಸ್ ಏನಾಗಿದಾವೆ, ಒಂದ್ ಕಡೆ ಇಂಟಿಗ್ರೇಟ್ ಆಗಿದಾವೆ, ಒಂದ್ ಕಡೆ ಜಾಯಿನ್ ಆಗಿದಾವೆ. ಅಂಡ್ ಈಚ್ ಲಾಜಿಕಲ್ ಡೇಟಾ ಐಟಮ್ ಈಸ್ ಸ್ಟೋರ್ಡ್ ಅಟ್ ಸೆಂಟ್ರಲ್ ಲೊಕೇಶನ್. ಅದಕ್ಕೆ ವೇರಿಯಸ್ ಫೈಲ್ಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಲಾಜಿಕಲ್ ಡೇಟಾ ಐಟಮ್ ಏನ್ ಮಾಡಿದೀವಿ ಅಂದ್ರೆ ಒಂದು ಸೆಂಟ್ರಲ್ ಲೊಕೇಶನ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದೀವಿ. ಆ ತರ ಸ್ಟೋರೇಜ್ ಮಾಡೋದ್ರಿಂದ ನಾವು ಎಲಿಮಿನೇಟ್ ಮಾಡಬಹುದು ಡೂಪ್ಲಿಕೇಟಿಂಗ್ ದ ಡೇಟಾ ಐಟಮ್ ಇನ್ ಡಿಫರೆಂಟ್ ಫೈಲ್ಸ್, ಎನ್ಶೋರ್ ದ ಕನ್ಸಿಸ್ಟೆನ್ಸಿ ಅಂಡ್ ಆಲ್ಸೋ ಸೇವ್ ದ ಸ್ಟೋರೇಜ್ ಸ್ಪೇಸ್. ನೆಕ್ಸ್ಟ್, second one is the data integrity. What is data integrity? Data integrity refers to the validity of data. ಒಂದು ಡೇಟಾ ತಗೊಂಡ್ರೆ ಅದಕ್ಕೆ ಎಷ್ಟೊತ್ತು ಅಥವಾ ಎಷ್ಟು ದಿನ ಅದಕ್ಕೆ ವ್ಯಾಲಿಡಿಟಿ ಇರ್ತದೆ ಅನ್ನೋದನ್ನ ನಾವು ಇಲ್ಲಿ ಡಿಫೈನಿಂಗ್ ಮಾಡ್ಕೊತೀವಿ. ಡೇಟಾ ಇಂಟಿಗ್ರಿಟಿ ರೆಫರ್ಸ್ ಟು ದ ವ್ಯಾಲಿಡಿಟಿ ಆಫ್ ಡೇಟಾ. ಇಟ್ ಕ್ಯಾನ್ ಬಿ ಕಾಂಪ್ರಮೈಸ್ಡ್ ಇನ್ ನಂಬರ್ ಆಫ್ ವೇಸ್. ಒಂದು ಡೇಟಾ ತಗೊಂಡ್ರೆ ಅದಕ್ಕೆ ಇಷ್ಟೇ ದಿನ ವ್ಯಾಲಿಡಿಟಿ ಅಂತ ನಾವು ಪ್ರತಿಯೊಂದಕ್ಕೂ ಇಷ್ಟೇ ದಿನ ವ್ಯಾಲಿಡಿಟಿ ಅಂತ ಐಡೆಂಟಿಫಿಕೇಶನ್ ಮಾಡೋಕ್ಕಾಗಲ್ಲ.
ಒಂದೊಂದು ಡೇಟಾಗೆ ಒಂದೊಂದು ರೀತಿಯಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಅದಕ್ಕೆ ಇಷ್ಟು ದಿನ ವ್ಯಾಲಿಡಿಟಿ, ಇದಕ್ಕೆ ಇಷ್ಟು ದಿನ ವ್ಯಾಲಿಡಿಟಿ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ಕಾಂಪ್ರಮೈಸೇಷನ್ ಮಾಡ್ಕೊತಾ ಇದೀವಿ. ಇಟ್ ಕ್ಯಾನ್ ಬಿ ಕಾಂಪ್ರಮೈಸ್ಡ್ ಇನ್ ನಂಬರ್ ಆಫ್ ವೇಸ್. ಒಂದು ವ್ಯಾಲಿಡಿಟಿ ಆಫ್ ಡೇಟಾನ ಚೆಕ್ ಮಾಡ್ತಿದೀವಿ, ಆ ವ್ಯಾಲಿಡಿಟಿ ಆಫ್ ಡೇಟಾ ಯಾವ ತರ ರೆಪ್ರೆಸೆಂಟೇಷನ್ ಮಾಡ್ತೀವಿ ಅಂದ್ರೆ ನಿನ್ ನಂಬರ್ ಆಫ್ ವೇಸ್, ಒಂದು ವೇ ಅಲ್ಲ ನಂಬರ್ ಆಫ್ ವೇಸ್ ಅಲ್ಲಿ ತಗೊಂಡು ಅದನ್ನ ವ್ಯಾಲಿಡಿಟಿನ ನಾವೇನ್ ಮಾಡ್ತಿದೀವಿ ಚೆಕ್ ಮಾಡ್ತಾ ಇದೀವಿ. ಡೇಟಾ ಇಂಟಿಗ್ರಿಟಿ ರೆಫರ್ಸ್ ಟು ದ ವ್ಯಾಲಿಡಿಟಿ ಆಫ್ ಡೇಟಾ ಅಂಡ್ ಇಟ್ ಕ್ಯಾನ್ ಬಿ ಕಾಂಪ್ರಮೈಸ್ಡ್ ಇನ್ ನಂಬರ್ ಆಫ್ ವೇಸ್. ಆ ವ್ಯಾಲಿಡಿಟಿ ಆಫ್ ಡೇಟಾನ ನಂಬರ್ ಆಫ್ ವೇಸ್ ಅಲ್ಲಿ ನಾವೇನ್ ಮಾಡ್ತಿದೀವಿ ಕಾಂಪ್ರಮೈಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೂರನೇ ಒಂದು ಡೇಟಾ ಶೇರಿಂಗ್. ಡೇಟಾನ ಶೇರಿಂಗ್ ಮಾಡ್ತಾ ಇದ್ವಿ. ದ ಡೇಟಾ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ಕ್ಯಾನ್ ಬಿ ಶೇರ್ಡ್ ಅಮಾಂಗ್ ಮಲ್ಟಿಪಲ್ ಯೂಸರ್ಸ್ ಆರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ನಮ್ಮ ಹತ್ರ ಒಂದು ಡೇಟಾ ಇದೆ, ಆ ಡೇಟಾನ ಶೇರ್ ಮಾಡ್ತಾ ಇದೀವಿ. ಯಾರಿಗೆ ಅಂದ್ರೆ ಮಲ್ಟಿಪಲ್ ಯೂಸರ್ಸ್ ಆರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಯೂಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ನಾವೇನ್ ಮಾಡ್ಬೋದು ಅಂದ್ರೆ ಡೇಟಾನ ಶೇರಿಂಗ್ ಮಾಡಬಹುದು. ನೆಕ್ಸ್ಟ್ ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಈಸ್ ಆಫ್ ಮೀನ್ಸ್ ನೀಡ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. The application programmer needs to develop the application program according to the user needs. Ease of application development ಅಂದ್ರೆ ಕೆಲವರು ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಇರ್ತಾರೆ, ಅವ್ರಿಗೆ ನೀಡ್ ಇದೆ ಏನು ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ನ ಡೆವಲಪ್ ಮಾಡಬೇಕು. ಆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ನ ಯಾವ ತರ ಡೆವಲಪ್ ಮಾಡ್ತಾರೆ ಅಂದ್ರೆ ಅಕಾರ್ಡಿಂಗ್ ಟು ದ ಯೂಸರ್ ನೀಡ್ಸ್. ಯೂಸರ್ಗೆ ಬೇಕಾಗಿದ್ರೆ ಮಾತ್ರನೇ ನೀವು ಡೆವಲಪ್ ಮಾಡ್ಬೇಕಷ್ಟೇ. ಯೂಸರ್ಗೆ ಬೇಕಾಗಿಲ್ಲ ಅಂದ್ರೆ ನಾವು ಡೆವಲಪ್ ಮಾಡಿದ್ರು ಏನಾಗುತ್ತದೋ ವೇಸ್ಟ್ ಆಗುತ್ತೆ. ದ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ನೀಡ್ಸ್ ಟು ಡೆವಲಪ್ ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಕಾರ್ಡಿಂಗ್ ಟು ದೈರ್ ಯೂಸರ್ ನೀಡ್ಸ್. ಅದನ್ನೇ ಅವ್ನು ಹೇಳ್ತಿದ್ದಾನೆ, ಈಸ್ ಆಫ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ಅಪ್ಲಿಕೇಶನ್ ನ ಏನ್ ಮಾಡ್ಬೇಕು ನೀವು ಡೆವಲಪ್ ಮಾಡಬೇಕು. ಯಾರು ಡೆವಲಪ್ ಮಾಡ್ತಾರೆ? ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್. ಆ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಯೂಸರ್ ನೀಡ್ಸ್ ನ ನೋಡಿಕೊಂಡು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಏನ್ ಮಾಡಬೇಕು ಡೆವಲಪ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫಿಫ್ತ್ ಒನ್ ಡೇಟಾ ಸೆಕ್ಯೂರಿಟಿ. ಡೇಟಾ ಸೆಕ್ಯೂರಿಟಿ. ದ DBMS provides the data security tools such as user codes and passwords. ಡೇಟಾಗೆ ಸೆಕ್ಯೂರಿಟಿ ಕೊಡಬಹುದು. ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕೊಟ್ಕೊಂಡ್ರೆಗನ ನೀವು ಯಾವುದೇ ಡೇಟಾ ಆಗಿರಬಹುದು ಆ ಡೇಟಾನ ನೀವೇನ್ ಮಾಡಬಹುದು ಅಂದ್ರೆ ಸೆಕ್ಯೂರ್ ಮಾಡಬಹುದು. ಬೇರೆಯವರು ಅದನ್ನ ಆಕ್ಸೆಸ್ ಮಾಡದಿರ ನೀವು ನೋಡ್ಕೋಬಹುದು. DBMS provides the data security tools such as user codes and passwords. ಯೂಸರ್ ಕೋಡ್ ಮತ್ತೆ ಪಾಸ್ವರ್ಡ್ ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಡೇಟಾ ಬೇಕಾದ್ರೆ ಏನ್ ಮಾಡಬಹುದು ಸೆಕ್ಯೂರಿಟಿ ಕೊಡಬಹುದು. ದಟ್ ಇಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಬ್ಯಾಕಪ್ ಅಂಡ್ ರಿಕವರಿ. Backup and recovery. It is responsible for recovery from hardware and software failures. ಯಾವುದೇ ಒಂದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ಸ್ ಫೇಲ್ಯೂರ್ ಆಗಿದ್ರೆ ಅದನ್ನ ರಿಕವರಿ ಮಾಡೋದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ ಒಂದ್ ಕಡೆ ಬ್ಯಾಕಪ್ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅಕಸ್ಮಾತ್ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಯಾವ್ದಾದ್ರು ಫೇಲ್ಯೂರ್ ಆಯ್ತು ಅನ್ಕೊಂಡ್ರಿ, ಒಂದ್ ಕಡೆ ನೀವು ಬ್ಯಾಕಪ್ ಇಟ್ಕೊಂಡಿದ್ರೆ ಅದನ್ನ ಮತ್ತೆ ನೀವು ಯೂಸ್ ಮಾಡ್ಕೋಬಹುದು ಡೇಟಾನ. ನಮ್ಗೆ ಆಲ್ರೆಡಿ ಗೊತ್ತು, ಒಂದು ಕಂಪ್ಯೂಟರ್ ಅಲ್ಲಿ ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ. ಹಾರ್ಡ್ವೇರ್ ಬೇಕಾದ್ರೂ ಫೇಲ್ಯೂರ್ ಆಗ್ಬೋದು ಅಥವಾ ಸಾಫ್ಟ್ವೇರ್ ಬೇಕಾದ್ರೂ ಫೇಲ್ಯೂರ್ ಆಗ್ಬೋದು. ಯಾವುದಾದ್ರೂ ಒಂದು ಫೇಲ್ಯೂರ್ ಆದ್ರೂ ಸಹ ಡೇಟಾ ಏನಾಗುತ್ತೆ ಲಾಸ್ ಆಗ್ತಾ ಇರ್ತದೆ. ನಾವು ಸ್ಟೋರೇಜ್ ಮಾಡಿರೋ ಡೇಟಾ ಹೊರಟೋಗ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅದನ್ನ ಒಂದು ಸಿಡಿಯಲ್ಲೋ ಅಥವಾ ಪೆನ್ ಡ್ರೈವ್ ಅಲ್ಲೋ ಅಥವಾ ಒಂದು ಸಪರೇಟ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿರ್ಬೋದು ಅಂತದ್ರಲ್ಲಿ ಒಂದು ಕಡೆ ಬ್ಯಾಕಪ್ ಇಟ್ಕೊಂಡಿದ್ರೆ ಅಕಸ್ಮಾತ್ ಯಾವ್ದಾದ್ರು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಫೇಲ್ಯೂರ್ ಆದ್ರೆ ಅದನ್ನ ರಿಕವರಿ ಮಾಡ್ಕೋಬಹುದು. ಬ್ಯಾಕಪ್ ಅಂಡ್ ರಿಕವರಿ. ಬ್ಯಾಕಪ್ ಅಂದ್ರೆ ಒಂದು
ಕಾಪಿ ಆಫ್ ಡೇಟಾನ ಸಪರೇಟ್ ಆಗಿ ಸ್ಟೋರೇಜ್ ಮಾಡ್ಕೊಂಡಿರ್ತೀವಿ, ಅದನ್ನ ಏನ್ ಮಾಡಬಹುದು ನಾವು ರಿಕವರಿ ಮಾಡ್ಕೋಬಹುದು. ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಕವರಿ ಫ್ರಮ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಫೇಲ್ಯೂರ್ಸ್. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಫೇಲ್ಯೂರ್ಸ್ ಇಂದ ರಿಕವರಿ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು, ಒಂದ್ ಕಡೆ ಬ್ಯಾಕಪ್ ಡೇಟಾನ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್. ಆ ಫೆಸಿಲಿಟಿ ಇದೆ. These are the 5 features or advantages of DBMS. ಅರ್ಥ ಆಗ್ತಿದೆಯಾ? ಅದರಲ್ಲಿ ಫಸ್ಟ್ ಒನ್ ಬಂದು ಡೇಟಾ ರಿಡಂಡೆನ್ಸಿ. ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್ various files are integrated and each logical data item is stored at central location. ಈ ತರ ಇರೋದ್ರಿಂದ this eliminates duplicating the data in different files, ensure the consistency and save the storage space. First point ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಡೇಟಾ ರಿಡಂಡೆನ್ಸಿ ಅಂದ್ರೆ ಏನು? ಡ್ಯೂರಿಂಗ್ ಡೇಟಾಬೇಸ್ ಡಿಸೈನ್, ಡೇಟಾಬೇಸ್ ನ ಡಿಸೈನ್ ಮಾಡೋ ಹೋಗ್ಲೇನೆ ವೇರಿಯಸ್ ಫೈಲ್ಸ್ ಆರ್ ಇಂಟಿಗ್ರೇಟೆಡ್, ಬೇರೆ ಬೇರೆ ಫೈಲ್ಸ್ ಅಲ್ಲಿ ಏನಾಗಿರ್ತವೆ ಇಂಟಿಗ್ರೇಟ್ ಆಗಿದ್ದಾವೆ. ಅಂಡ್ ಈಚ್ ಲಾಜಿಕಲ್ ಡೇಟಾ ಐಟಮ್ ಈಸ್ ಸ್ಟೋರ್ಡ್ ಅಟ್ ಸೆಂಟ್ರಲ್ ಲೊಕೇಶನ್. ಅದಕ್ಕೆ ಸಂಬಂಧಪಟ್ಟಿರೋ ಫೈಲ್ಸ್ ಸಂಬಂಧಪಟ್ಟಿರೋ ಪ್ರತಿಯೊಂದು ಲಾಜಿಕಲ್ ಡೇಟಾ ಐಟಮ್ ನ ಒಂದು ಸೆಂಟ್ರಲ್ ಲೊಕೇಶನ್ ಅಲ್ಲಿ ಸ್ಟೋರೇಜ್ ಮಾಡಿದ್ವಿ. ಈ ತರ ಮಾಡೋದ್ರಿಂದ ಎಲಿಮಿನೇಟ್ ದ ಡೂಪ್ಲಿಕೇಟಿಂಗ್ ದ ಡೇಟಾ ಐಟಮ್ ಇನ್ ಡಿಫರೆಂಟ್ ಫೈಲ್ಸ್. ಸೆಂಟ್ರಲ್ ಲೊಕೇಶನ್ ಅಲ್ಲಿ ಪ್ರತಿಯೊಂದು ಲಾಜಿಕಲ್ ಡೇಟಾ ಐಟಮ್ ನ ಸ್ಟೋರೇಜ್ ಮಾಡೋದ್ರಿಂದ ನಾವು ಡೂಪ್ಲಿಕೇಟ್ ಆಗಿರೋ ಡೇಟಾನ ಯಾವುದೇ ಇರಲಿ ಅದನ್ನ ಎಲಿಮಿನೇಟ್ ಮಾಡಬಹುದು. ಎನ್ಶೂರ್ ದ ಕನ್ಸಿಸ್ಟೆನ್ಸಿ, ಕನ್ಸಿಸ್ಟೆಂಟ್ ಆಗಿರೋ ಡೇಟಾನ ಮಾತ್ರ ಅದರಲ್ಲಿ ಪ್ಲೇಸ್ ಮಾಡಿರ್ತೀವಿ. ಅಂಡ್ ಸೇವ್ ದ ಸ್ಟೋರೇಜ್ ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ಕೂಡ ನಾವೇನ್ ಮಾಡಬಹುದು ಸೇವ್ ಮಾಡಬಹುದು. ಸೆಕೆಂಡ್ ಒನ್ ಇಸ್ ದ ಡೇಟಾ ಇಂಟಿಗ್ರಿಟಿ. ಡೇಟಾ ಇಂಟಿಗ್ರಿಟಿ ರೆಫರ್ಸ್ ಟು ದ ವ್ಯಾಲಿಡಿಟಿ ಆಫ್ ಡೇಟಾ and it can be compromised in a number of ways. ಆ ವ್ಯಾಲಿಡಿಟಿನ ನಾವು ಕಾಂಪ್ರಮೈಸ್ ಮಾಡಬಹುದು ನಂಬರ್ ಆಫ್ ವೇಸ್ ಅಲ್ಲಿ. ಡೇಟಾ ಶೇರಿಂಗ್, ದ ಡೇಟಾ ಸ್ಟೋರ್ಡ್ ಇನ್ ದ ಡೇಟಾಬೇಸ್ ಕ್ಯಾನ್ ಬಿ ಶೇರ್ಡ್ ಬೈ ಮಲ್ಟಿಪಲ್ ಯೂಸರ್ಸ್ ಆರ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಯೂಸರ್ಸ್ ಆಗಿರ್ಬೋದು, ಅವರೆಲ್ಲರೂ ಏನ್ ಮಾಡಬಹುದು ಅಂದ್ರೆ ಇದನ್ನ ಶೇರ್ ಮಾಡ್ಕೋಬಹುದು. Ease of application development. The application programmers needs to develop the application programs according to the user needs. ಒಬ್ಬ ಅಪ್ಲಿಕೇಶನ್ ಪ್ರೋಗ್ರಾಮರ್ ಏನ್ ಮಾಡ್ತಾನಂದ್ರೆ ಅವನಿಗೆ ನೀಡ್ ಇದೆ, ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ನ ಡೆವಲಪ್ ಮಾಡಬೇಕು. ಬಟ್ ಅದು ಕೂಡ ಅಕಾರ್ಡಿಂಗ್ ಟು ದ ಯೂಸರ್ ನೀಡ್ ನೋಡಿಕೊಂಡು ಏನ್ ಮಾಡಬೇಕಾಗ್ತದೆ, ಅಪ್ಲಿಕೇಶನ್ ಪ್ರೋಗ್ರಾಮ್ ನ ಡೆವಲಪ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಡೇಟಾ ಸೆಕ್ಯೂರಿಟಿ. ದ DBMS provides the data security tools such as user codes and passwords. ಯೂಸರ್ ಕೋಡ್ಸ್ ಮತ್ತೆ ಪಾಸ್ವರ್ಡ್ಸ್ ನ ಯೂಸ್ ಮಾಡ್ಕೊಂಡು ನಾವು ಡೇಟಾನ ಏನ್ ಮಾಡಬಹುದು ಸೆಕ್ಯೂರ್ ಮಾಡಬಹುದು. Last one is the backup and recovery. It is responsible for recovery from hardware and software failures. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಫೇಲ್ಯೂರ್ಸ್ ಇಂದ ಯಾವುದೇ ಡೇಟಾನ ಲಾಸ್ ಆಗದಿರಾ ನಾವು ಒಂದ್ ಕಡೆ ಬ್ಯಾಕಪ್ ಏನ್ ಮಾಡಬಹುದು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡಿರಬಹುದು. ಆ ಫೆಸಿಲಿಟಿ ಕೂಡ ಇದೆ. ಆದ್ರಿಂದನೇ these are all the advantages or the features of DBMS. ಇದನ್ನು ಫೈನಲ್ ಕ್ವೆಶ್ಚನ್ ಕೇಳಿದಾನೆ. Explain the advantages or overall features of DBMS. ಅರ್ಥ ಆಯ್ತಾ? What is DBMS and what are the data types of DBMS and features or advantages of DBMS. Next ಇದಾದ್ಮೇಲೆ 3 level RDBMS architecture or data abstraction ಅಂತಿದೆ. ಅದನ್ನ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ